ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 7ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಶೀತ ಉಷ್ಣ ಸುಖ ದುಃಖ ಮಾನ ಅಪಮಾನದಲ್ಲಿ ಚಿತ್ತವೃತ್ತಿಗಳು ಶಾಂತವಾಗಿರೋದು ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ. ಏನು ಅಂತಂದರೆ ನಮ್ಮ ಒಂದು ಜೀವನದಲ್ಲಿ ಎಂಥ ಒಂದು ಘಟನೆಗಳೇ ನಡೀತಾ ಇರಲಿ, ಅದು ಅನುಕೂಲವಾಗಿರಲಿ ಪ್ರತಿಕೂಲವಾಗಿರಲಿ, ಅಂಥ ಪದಾರ್ಥಗಳಾಗಿರ್ಬೋದು, ಭಾವನೆಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಇದೆಲ್ಲ ಸಂಯೋಗವಾದಾಗ ವಿಯೋಗವಾದಾಗಲೂ ಕೂಡ ಅಂತಃಕರಣದಲ್ಲಿ ಯಾವುದೇ ರೀತಿಯ ರಾಗ ದ್ವೇಷ ಹರ್ಷ ಶೋಕ, ಆಮೇಲೆ ಇಷ್ಟ ಭಯ ಈರ್ಷೆ ಕಾಮ ಕ್ರೋಧ ಈ ರೀತಿಯ ಯಾವ ವಿಕಾರವೂ ನಮ್ಮ ಒಳಗಡೆ ಆಗದೆ ಎಂಥ ಪರಿಸ್ಥಿತಿ ಬಂದಾಗಲೂ ಕೂಡ ನಮ್ಮ ಚಿತ್ತ ಸಮವಾಗಿ ಮತ್ತು ಶಾಂತವಾಗಿದ್ದರೆ ಅದನ್ನು ಶೀತೋಷ್ಣ ಸುಖ ದುಃಖ ಮತ್ತು ಮಾನ ಅಪಮಾನದಲ್ಲಿ ಚಿತ್ತವೃತ್ತಿಗಳು ಚೆನ್ನಾಗಿ ಶಾಂತವಾಗಿದೆ ಅಂತ ಹೇಳ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಜಿತಾತ್ಮನಃ ಪದದ ಅರ್ಥ ಏನು ಮತ್ತು ಇದರ ಪ್ರಯೋಗವನ್ನು ಯಾರಿಗೋಸ್ಕರ ಮಾಡಿದ್ದಾರೆ, ಅಂದರೆ ಜಿತಾತ್ಮನಃ ಅಂತ ಯಾರನ್ನು ಕರೀತಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಶರೀರ ಇಂದ್ರಿಯಗಳು ಮತ್ತು ಮನಸ್ಸನ್ನು ಕಂಪ್ಲೀಟಾಗಿ ತನ್ನ ವಶ ಮಾಡ್ಕೊಂಡಿರ್ತಾನಲ್ಲ ಅಂಥವನಿಗೆ ಚಿತಾತ್ಮ ಅಂತ ಕರೆದಿರೋದು. ಇಂತಹ ಮನುಷ್ಯ ಯಾವಾಗಲೂ ಕೂಡ ಎಲ್ಲ ಅವಸ್ಥೆಯಲ್ಲಿ ಎಂಥ ಒಂದು ಪ್ರಸಂಗ ಪರಿಸ್ಥಿತಿಗಳು ಬಂದರೂ ಕೂಡ ಪ್ರಶಾಂತವಾಗಿ ಮತ್ತು ನಿರ್ವಿಕಾರನಾಗಿ ಇರ್ತಾನೆ. ಗೊತ್ತಾಯ್ತಾ? ಯಾವುದೇ ಪ್ರಸಂಗ ಆಗೋಗ್ಲಿ, ಅವನಿಗೆ ವಿರುದ್ಧವಾಗಿರುವಂಥ ಎಂಥ ಘಟನೆಗಳು ನಡೆದ್ರೂ ಕೂಡ ಅವನು ಶಾಂತವಾಗಿರ್ತಾನೆ, ನಿರ್ವಿಕಾರ. ಅಂದರೆ ಯಾವುದೇ ರೀತಿಯ ಒಂದು ಈ ಅಸೂಯೆ ಕಾಮ ಕ್ರೋಧ ಇದು ವಿಕಾರಗಳು ಅಂತ ಹೇಳ್ತಾರೆ, ಆ ವಿಕಾರಗಳೇ ಇಲ್ಲದೆ ನಿರ್ವಿಕಾರನಾಗಿ ಅವನು ಇರ್ತಾನೆ. ಮತ್ತು ಸಂಸಾರ ಸಮುದ್ರದಿಂದ ತನ್ನನ್ನು ತಾನು ಉದ್ಧಾರ ಮಾಡಿಕೊಂಡು ಪರಮಾತ್ಮನನ್ನು ಪಡ್ಕೊಳ್ತಾನೆ. ಈಗ ನೋಡಿ, ಅಂಥ ಒಂದು ಸ್ಟೇಜಿಗೆ ಬಂದಾಗಲೇ ನಾವು ಈ ಸಂಸಾರ ಸಾಗರದಿಂದ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಕ್ಕಾಗೋದು ಮತ್ತು ಭಗವಂತನನ್ನು ಪಡ್ಕೊಳ್ಳೋದಕ್ಕಾಗೋದು. ಅದಕ್ಕೋಸ್ಕರ ಅವನು ಸ್ವಯಂ ತನ್ನ ಮಿತ್ರನಾಗಿದ್ದಾನೆ. ಈ ಭಾವವನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಜಿತಾತ್ಮನಃ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿದ್ದಾರೆ. ಈಗ ಅರ್ಥ ಆಗಿದೆಯಲ್ವಾ? ಜಿತಾತ್ಮನಃ ಅಂತಂದರೆ ಆತ್ಮವನ್ನು ಗೆದ್ದಿರುವನು ಅಂತಂದ್ರೇನು? ಇಂದ್ರಿಯ ಶರೀರ ಮನಸ್ಸು ಇದನ್ನೆಲ್ಲ ಆತ್ಮ ಅಂತ ಕರೀತಾರೆ. ಸೊ ಅದನ್ನು ತನ್ನ ವಶದಲ್ಲಿ ಇಟ್ಕೊಂಡು ಎಂಥ ಪರಿಸ್ಥಿತಿ ಬಂದರೂ ಶಾಂತವಾಗಿರ್ತಾನಲ್ಲ ಅಂಥವನು, ಅವನು ಈ ಸಂಸಾರದಿಂದ ಉದ್ಧಾರ ಆಗ್ತಾನೆ ಮತ್ತು ಭಗವಂತನನ್ನು ಪಡಿತಾನೆ. ಅದಕ್ಕೆ ಅವನನ್ನು ತನಗೆ ತಾನೇ ಮಿತ್ರ ಅವನು ಅಂತ ಹೇಳಿರುವಂಥದ್ದು ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಪರಮಾತ್ಮ ಪದ ಯಾರ ವಾಚಕವಾಗಿದೆ ಮತ್ತು ಸಮಾಹಿತ ಅಂದರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಪರಮಾತ್ಮ ಅನ್ನುವಂಥ ಪದ ಸಚ್ಚಿದಾನಂದ ಘನ ಪರಬ್ರಹ್ಮನ ವಾಚಕವಾಗಿ ಇಲ್ಲಿ ಹೇಳಿರುವಂಥದ್ದು, ಆ ಭಗವಂತನ ಬಗ್ಗೆ ಹೇಳ್ತಾ ಇರೋದು. ಮತ್ತು ಸಮಾಹಿತ ಅನ್ನುವಂಥ ಪದದಿಂದ ಮೇಲಿನ ಲಕ್ಷಣಗಳನ್ನು ಯಾರು ಪಡ್ಕೊಂಡಿರ್ತಾನೋ ಅಂಥ ಮನುಷ್ಯನಿಗೆ ಪರಮಾತ್ಮ ಯಾವಾಗಲೂ ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಪ್ರತ್ಯಕ್ಷವಾಗಿ ಪರಿಪೂರ್ಣನಾಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಸಮಾಹಿತ ಅಂತ ಹೇಳಿದ್ದಾರೆ. ನಾವು ಎಲ್ಲಿ ನೋಡಿದ್ರೂ ನಮಗೆ ನಾವು ಏನು ಮನಸ್ಥಿತಿ ಇಟ್ಕೊಂಡಿದ್ದೀವೋ ಆ ರೀತಿ ಕಾಣಿಸ್ತಾ ಇದೆ. ನಮಗೆ ವಸ್ತುಗಳ ಹಾಗೇ ಕಾಣಿಸ್ತಾ ಇದೆ, ವ್ಯಕ್ತಿಗಳ ಹಾಗೇ ಕಾಣಿಸ್ತಾ ಇದ್ದಾರೆ. ಇವ್ರು ಬೇರೆ ಅವ್ರು ಬೇರೆ ಈ ರೀತಿ ನಮಗೆ ಭೇದ ಭಾವ ಒಂದು ದೃಷ್ಟಿ ಇದೆ ಅಲ್ವಾ? ಆದರೆ ಯಾರು ಜಿತಾತ್ಮನಾಗಿರ್ತಾನೋ ಅವನಿಗೆ ಎಲ್ಲ ಕಡೆನೂ ಕೂಡ ಭಗವಂತನೇ ಕಾಣಿಸ್ತಾ ಇರ್ತಾನೆ, ಯಾವಾಗಲೂ ಕಾಣಿಸ್ತಾ ಇರ್ತಾನೆ. ಆಮೇಲೆ ಪ್ರತ್ಯಕ್ಷವಾಗಿ ಕೂಡ ಅವನಿಗೆ ಕಾಣಿಸ್ತಿರ್ತಾನೆ. ಇದು ಒಂದು ವಸ್ತು ನೋಡಿದ್ರೂ ಕೂಡ ಅವನಿಗೆ ಅದು ಭಗವಂತ ಅಂತಾನೆ ಕಾಣಿಸ್ತಾ ಇರುತ್ತೆ. ಒಂದು ಪುಸ್ತಕವನ್ನು ನೋಡ್ತಾನ, ಒಂದು TV ನೋಡ್ತಾನ, ಒಬ್ಬ ಮನುಷ್ಯನನ್ನು ನೋಡ್ತಾನ, ಪ್ರಾಣಿ ನೋಡ್ತಾನ, ಏನೇ ನೋಡ್ತಾ ಇರಲಿ ಅವನಿಗೆ ಯಾವಾಗಲೂ ಎಲ್ಲ ಕಡೆನೂ ಕೂಡ ಆ ಭಗವಂತ ಪರಿಪೂರ್ಣನಾಗಿ ಪ್ರತ್ಯಕ್ಷವಾಗಿ ಕಾಣಿಸ್ತಿರ್ತಾನೆ. ಅಂದರೆ ಅವನ ಮನಸ್ಥಿತಿ ಹಾಗಾಗಿರುತ್ತೆ. ಆಯಿತಾ? ಈಗ ನಾವು ಏನು ಒಳಗಡೆಯಿಂದ ಯೋಚನೆ ಮಾಡ್ತೀವೋ, ನಮ್ಮ ಒಂದು ಮಟ್ಟ ಏನಿದೆಯೋ, ನಾವು ನೋಡುವಂಥ ನೋಟ ಹೇಗಿದೆಯೋ ಹಾಗೆ ನಮಗೆ ಈ ಜಗತ್ತು ಕಾಣಿಸುವಂಥದ್ದು.
ಅದಕ್ಕೋಸ್ಕರ ಯಾರು ಜಿತಾತ್ಮನಾಗಿರ್ತಾನೋ ಅವನಿಗೆ ಎಲ್ಲ ಕಡೆ ಪರಮಾತ್ಮನೇ ಕಾಣಿಸ್ತಾ ಇರ್ತಾನೆ. ಸೊ ಇಲ್ಲಿ ಸಮಾಹಿತ ಅಂತಂದರೆ ಈ ರೀತಿಯ ಲಕ್ಷಣಗಳನ್ನು ಯಾರು ಪಡ್ಕೊಂಡಿರ್ತಾನೋ ಅವನಿಗೆ ಭಗವಂತ ಎಲ್ಲ ಕಡೆನೂ ಯಾವಾಗಲೂ ಕಾಣಿಸ್ತಿರ್ತಾನೆ. ಅಂದರೆ ಎಲ್ಲ ಕಡೆ ಅವನೇ ಇದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗಿರುತ್ತೆ. ಗೊತ್ತಾಗಿರೋದು ಅಷ್ಟೇ ಅಲ್ಲ, ಅವನು ಅದನ್ನು ನೋಡ್ತಿರ್ತಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.